ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟರು. ನಾನು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಗಲಾಟೆ ಮಾಡಿದ್ದೆ. ನಾನು ಕ್ಯಾಬಿನೆಟ್ನಿಂದ ಎದ್ದು ಆಚೆ ಬಂದಿದ್ದೆ, ಬೇಡ ಈ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಇದು ಒಳ್ಳೇದಲ್ಲ ಮಾಡಬೇಡಿ ಅಂತ. ನಾನು ಅವತ್ತು ಪಕ್ಷ ಬಿಡೋಕ್ಕೆ ಅದು ಒಂದು ಕಾರಣ ಆಗಿದ್ದಂಥದ್ದು. ನನಗೆ ಅವತ್ತು ಅವರು ಅದೇನೋ ಗೊತ್ತಿಲ್ಲ, ಅವತ್ತು ನಮಗೆ ಸ್ಪಂದಿಸಲಿಲ್ಲ. ಅವತ್ತಿನಿಂದ ನನಗೂ ಮತ್ತು ಕುಮಾರಸ್ವಾಮಿ ಅವರಿಗೂ ಡಿಸ್ಪ್ಯೂಟ್ ಶುರುವಾಗಿದ್ದಂಥದ್ದು. ಇವಾಗಲೂ ಈ ಪಕ್ಷದಾಗಿದ್ದೀನಿ. ಆ ಪಕ್ಷ ಬಿಟ್ಟು ಅದಕ್ಕೋಸ್ಕರನೇ ನಾನು ಕೆಲವು ಟೈಮ್ ಸಂದರ್ಭದಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ನಾನು ಪಕ್ಷ ಬಿಟ್ಟದ್ದು. ಈಗ ನೋಡ್ತೀನಿ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಸರ್, ಇದನ್ನು ನಾನು ಸುಮಾರು ಸರಿ ಅವ್ರದ್ದು ಚರ್ಚೆ ಮಾಡಿದ್ದೀನಿ. ಇದನ್ನು ಬಿಟ್ಟು ನೀವು ಚಾನಲ್ ವೈಡರ್ ಮಾಡ್ಕೊಂಡು ತಗೊಂಡೋಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವ್ರಿಗೆ ಹೇಳಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಿಲ್ವಲ್ಲ, ಸ್ಟಾರ್ಟ್ ಮಾಡಿದ ಹಿಂದೆಲ್ಲ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ? ಅಲ್ಲ ಹಿಂದೆಲ್ಲ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ? ಹೋರಾಟಗಳಾದವು, ಅದೇ ಆಗುತ್ತೆ ಸರ್. ನೀವೇ ಹೇಳಿದ್ರಿ, ಈ ಹಿಂದೆ ನಾನು ಪಕ್ಷ ಬಿಡಬೇಕಾದ ಕಾರಣ ನೀರಾವರಿ ಯೋಜನೆಯನ್ನ ಕೈಗೆತ್ಕೊಂಡಿದ್ದು. ಒಂದು ಪಕ್ಷದಲ್ಲಿ ಏನಾದರೂ ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಏನಾದ್ರು ಮುಂದುವರೆದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಡ್ತೀರಾ? ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ ನನಗೆ. ಸರ್, ನಾನು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ, ಪಕ್ಷ ಅಧಿಕಾರದಾಗಿರೋದ್ರಿಂದ ನಾನು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಮಗೆ ಎಲ್ಲ ನನ್ನ ಹಿತೈಷಿಗಳು ಎಲ್ಲ ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಾನು ನನ್ನ ಅಭಿಪ್ರಾಯಗಳನ್ನ ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸಿದ್ದೀನಿ. ಸ್ಟ್ರಾಂಗಾಗಿ ಹೇಳ್ತಕ್ಕಂಥದ್ದನ್ನ ನಾನು ಮಾಡಿದ್ದೀನಿ. ಅದನ್ನು ನಾನು ಅಲ್ಟಿಮೇಟಾಗಿ ಲಾಸ್ಟಲ್ಲಿ ಏನಾಗುತ್ತೆ ಅಂತ ನನಗೆ ಅದ್ರ ಬಗ್ಗೆ ಸರಿಯಾದ ನಿಲುವಿಲ್ಲ. ಅದನ್ನು ಎಲ್ಲಿ ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ತಕ್ಕಂಥದ್ದನ್ನ ಮಾಡ್ತೀನಿ. ಹೋರಾಟದ ವಿಚಾರದಲ್ಲಿ ಕ್ಷೇತ್ರ ಜನ ಜೊತೆ ಶುರುವಾಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಶುರುವಾಗಲ್ಲ, ನಾವು ಇದು ಮಾಡಬಾಡಿದ್ವಿ, ವ್ಯರ್ಥ ಪ್ರಯತ್ನ. ಇದು ಬೆಟ್ಟಕ್ಕೆ ಕಲ್ಲೂರ ಕೆಲಸ ಆದಂಗೆ ಆಗುತ್ತೆ. ಇಲ್ಲಿ ಜನ ಯಾರು ಒಪ್ಪಲ್ಲ, ಅದು ಬೇಡ ಅಂತ ಹೇಳಿದ್ದೀವಿ. ನೋಡೋಣ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿಂದ ನೋಡ್ಬಿಟ್ಟೆ ನಾವು ತೀರ್ಮಾನಗಳನ್ನ ಕಾಲಕ್ಕೆ ತಗೊಬೇಕಾಗುತ್ತೆ. ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು. ಇಲ್ಲಿ ಜನ ನಿಲ್ಲಿಸ್ತೀವಿ ಅಂತಾರಲ್ಲ, ಜನರ ಜೊತೆ ನಿಲ್ತಿರೋ ಒಟ್ಟಲ್ಲಿ ಸರ್ಕಾರಕ್ಕಿಂತ ಜನರ ಜೊತೆ, ಕ್ಷೇತ್ರ ಜನ ಜೊತೆ ನಿಲ್ಲ ಅಂತ ಅದೇನೇ ಮಾಡಬೇಕಾಗಿತ್ತು. ನಾವು ನಮ್ಮ ಎಕ್ಸಿಸ್ಟಿಂಗ್ ಪ್ರಶ್ನೆ ಐತೆ, ಅಲ್ಲಿ ನಮ್ಮ ತಾಲೂಕಿಗೆ ಕೂಡ ನೀರು ಸಮಸ್ಯೆ ಆಗುತ್ತೆ. ನಮ್ಮಲ್ಲಿ ನಾನು ಗೆದ್ದ ಮೇಲೆ ಪ್ರತಿ ಒಂದು ಸಣ್ಣ ಕೆರೆನೂ ಬಿಡ್ದಂಗೆ ನೀರು ಬಿಡಿಸ್ತಕ್ಕಂಥ ಯೋಜನೆಗಳು ಮಾಡಿ ಪ್ರತಿ ಕೆರೆಗೂ ನೀರು ಕೊಡ್ತಾ ಇದ್ದೀವಿ. ನಾವು ಹೆಚ್ಚು RTMCಗಿನ್ನ ಜಾಸ್ತಿ ನೀರು ನಮ್ಮ ತಾಲೂಕಿಗೆ ಅಲೋಕೇಶನ್ ಇರ್ತಕ್ಕಂಥದ್ದು. ನಾವೆಲ್ಲ ಕಡೆಗೂ ನೀರು ಕೊಡಬೇಕಾಗುತ್ತೆ. ನಮಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದ ಹೋರಾಟಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ. ಅದು ಮಾಡ್ತಕ್ಕಂಥದ್ದು ಮಾಡಿ. ಚುನಾವಣಾ ವರ್ಷ ಹತ್ತಿರದಲ್ಲಿದೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ವಿರೋಧವಾಗಿ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಎಫೆಕ್ಟ್ ಆಗಲ್ಲ ಸರ್? ನನಗೆ ಚುನಾವಣೆಗೆ ಗೆಲುವು ಸೋಲು ಬೇರೆ ವಿಚಾರ. ನಾವು ಕ್ಷೇತ್ರ ಜನ ಮುಖ್ಯ ನಮಗೆ. ಅವರ ಹಿತ ಕಾಯ್ತಕ್ಕಂಥದ್ದೇ ನನ್ನ ಕರ್ತವ್ಯ ಆಗಿರ್ತಕ್ಕಂಥದ್ದು. ಆ ಕೆಲಸ ಮಾಡ್ತಕ್ಕಂಥದ್ದು.